ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ನೋಡ್ಬೋದು ಈಗ ಟಿ ಪಿ ಇದು ಹೇಳ್ಬೇಕಂದ್ರೆ ಸೆಕ್ಯೂರ್ ಮಾಡಿದ್ದೀನಿ, ಬ್ರೇಕ್ ಹಾಕಿದ್ದೀನಿ, ಬಟ್ ಟ್ರೇಡ್ ಎಕ್ಸಿಕ್ಯೂಟ್ ಮಾಡಿದ್ದೀನಿ ನಿನ್ನೆದು. ನೋಡ್ಬೋದು ಎಸ್ ಎಲ್ ಆಗಿರೋದನ್ನ ಎಕ್ಸ್ಪ್ಲೇನ್ ಮಾಡಿದೆ ಪಾರ್ಟ್ 1 ಪಾರ್ಟ್ 2 ಅಲ್ಲಿ. ಟಿ ಪಿ ಆಗಿರೋದು ಎಕ್ಸ್ಪ್ಲೇನ್ ಮಾಡ್ಬೇಕಾಗುತ್ತೆ, ಯಾಕಂದ್ರೆ ಮಾರ್ಕೆಟ್ ಸ್ಟಾರ್ ರೀಡ್ ಮಾಡಿದೀನ, ಮತ್ತೆ ಕ್ಯಾಂಡಲ್ ನ ರೀಡ್ ಮಾಡಿದೀನ, ಮತ್ತೆ ಡಿಮ್ಯಾಂಡ್ ಝೋನ್, ಸಪ್ಲೈ ಝೋನ್, ಫಿಬ್ ಒಂದ್ 5 ಇಷ್ಟನ್ನ ಮಾರ್ಕೆಟ್ ನ ಕಂಬೈನ್ ಮಾಡ್ಕೊಂಡು ಮರ್ಜ್ ಮಾಡ್ಕೊಂಡು ಇದ್ ಮಾಡಿದೀನಿ ಅಂತ. ಓಕೆನಾ? ಚಾಟ್ ಮಸಾಲ ಎತ್ತಿಕ್ರಣ ಮಾಡಿದೀನಿ ಅಂತ ನೋಡೋಣ. ಓಕೆ, ನೋಡ್ಬೋದು ಇಲ್ಲಿ ಆಲ್ರೆಡಿ 15 ಮಿನಿಟ್ ಅಲ್ಲಿ ಡಿಮ್ಯಾಂಡ್ ಝೋನ್ ಇದೆ, 30 ಮಿನಿಟ್ ಕೊಡೋ ಸ್ಟ್ರಾಂಗ್ ಝೋನ್ ಇದೆ ಅದು. ಓಕೆ, 4 ಅವರ್ ಅಲ್ಲಿ ಕೂಡ 4 ಅವರ್ ಅಲ್ಲಿ ಕೂಡ ಇಲ್ಲಿ ನೋಡ್ಬೋದು ಒಂದು ಝೋನ್ ಅದು. ಓಕೆನಾ? ಝೋನ್ ಇದೆ, 15 ಮಿನಿಟ್ ತಗೊಳ್ಳೋಣ ಫಸ್ಟ್. 15 ಮಿನಿಟ್ ಅಲ್ಲಿ ಸಖತ್ ಒಂದು ಅಗ್ರೆಸಿವ್ ಡಿಮ್ಯಾಂಡ್ ಝೋನ್ ಇದೆ ಇಲ್ಲೊಂದು. ಓಕೆನಾ? ಮತ್ತೆ ಇಲ್ಲೊಂದು ಫಿಬ್ ಹಾಕೋಣ. ಫಿಬ್ನ ಹಾಕೊಂಡ್ರೆ ಇವಾಗ 0.5 ರಿಟ್ರೇಸ್ಮೆಂಟ್. ಮತ್ತೆ ಇನ್ನೊಂದು ಫಿಬ್ ಆಯ್ತು, ಝೋನ್ ಆಯ್ತು, ಡಿಮ್ಯಾಂಡ್ ಝೋನ್ ಆಯ್ತು. ಮತ್ತೆ ಟ್ರೆಂಡ್ ಬಗ್ಗೆ ನೋಡೋದಾದ್ರೆ ಡೌನ್ ಟ್ರೆಂಡ್ ಇತ್ತು, ಲೋವರ್ ಲೋ, ಲೋವರ್ ಹೈ, ಲೋವರ್ ಲೋ, ಬಟ್ ಇಲ್ಲಿ ಲೋವರ್ ಐನ ಕ್ರಿಯೇಟ್ ಮಾಡಿಲ್ಲ, ನ್ಯೂ ರೆಸಿಸ್ಟೆನ್ಸ್ ನ ಬ್ರೇಕ್ ಮಾಡಿ ನ್ಯೂ ಐನ ಕ್ರಿಯೇಟ್ ಮಾಡ್ತು, ಅಂದ್ರೆ ರೆಸಿಸ್ಟೆನ್ಸ್ ನ ಬ್ರೇಕ್ ಮಾಡಿದೀವಿ. ರೆಸಿಸ್ಟೆನ್ಸ್ ನ ಬ್ರೇಕ್ ಮಾಡಿದೆ ಅಂದ್ರೆ ಅಪ್ ಟ್ರೆಂಡ್ ಅದು. ಓಕೆ, ರೆಸಿಸ್ಟೆನ್ಸ್ ನ ಬ್ರೇಕ್ ಮಾಡಿದೆ ಅಂದ್ರೆ ರೆಸಿಸ್ಟೆನ್ಸ್ ನ ಬ್ರೇಕ್ ಮಾಡಿದೆ ಅಂದ್ರೆ ಟ್ರೆಂಡ್ ರಿವರ್ಸಲ್ ಚೇಂಜ್ ಆಗ್ತಿದೆ ಅಂತ ಅರ್ಥ. ಸರಿ, ನಾವು ಯಾವ್ದೇ ರೀತಿ ಬ್ರೇಕ್ಔಟ್ ಆಯ್ತು ಕ್ಯಾಂಡಲ್, ನಾನು ಯಾವುದೇ ರೀತಿ ಟ್ರೇಡ್ ನ ಮಾಡಂಗಿಲ್ಲ, ಬಟ್ ಮಾಡೂ ಇಲ್ಲ. ಓಕೆನಾ? ಅಪ್ ಟ್ರೆಂಡ್ ಕನ್ವರ್ಟ್ ಆಯ್ತು. ದೆನ್ ನಾನೇನ್ ಮಾಡ್ದೆ, ವೇಟ್ ಮಾಡ್ದು, ರಿಟ್ರೇಸ್ಮೆಂಟ್ ಬಂತು, ಬಟ್ ಕ್ಯಾಂಡಲ್ ಕ್ರಿಯೇಟ್ ಆಯ್ತು. ಕ್ಯಾಂಡಲ್ ಕ್ರಿಯೇಟ್ ಆಯ್ತು, ಬಟ್ ಇಲ್ಲಿ 0.5 ಕೂಡ ಇದೆ, ಡಿಮ್ಯಾಂಡ್ ಝೋನ್ ಕೂಡ ಇದೆ, ಕ್ಯಾಂಡಲ್ ಕೂಡ ರೀಡ್ ಮಾಡಬೇಕು. ಕ್ಯಾಂಡಲ್ ಏನು ಇಲ್ಲಿ ಚೆನ್ನಾಗಿ ಇದು ಕ್ಯಾಂಡಲ್ ಡೋಜಿ ಕ್ಯಾಂಡಲ್ ಅಂದ್ರೆ ಸ್ಟ್ರಾಂಗ್ ಬುಲ್ಲಿಶ್ ಕ್ಯಾಂಡಲ್ ಅಲ್ಲ ಇದು. ಸ್ಟ್ರಾಂಗ್ ಬುಲ್ಲಿಶ್ ಕ್ಯಾಂಡಲ್ ಇದು ಕ್ಯಾಂಡಲ್ ಬಂತು. ನೆಕ್ಸ್ಟ್ ನಾವು ಪ್ಲಾನ್ ಮಾಡ್ತೀವಿ ಇಲ್ಲಿ, ಮತ್ತೆ ಮಾರ್ಕೆಟ್ ಸ್ಟ್ರಕ್ಚರ್ ನ ನೋಡೋದಾದ್ರೆ ನೋಡ್ಬೋದು, ರೀಸೆಂಟ್ ರೆಸಿಸ್ಟೆನ್ಸ್ ನ ಬ್ರೇಕ್ ಮಾಡಿದೆ. 5 ಮಿನಿಟ್ ಅಲ್ಲಿ ನೋಡಿದ್ರೆ ಇನ್ನೂ ಚೆನ್ನಾಗಿ ಗೊತ್ತಾಗ್ತದೆ. ಯಾವುದೇ ರೀತಿ 5 ಮಿನಿಟ್ ಅಲ್ಲೇ 15 ಮಿನಿಟ್ ಅಲ್ಲೇ ಎಕ್ಸಿಕ್ಯೂಟ್ ಮಾಡೋದ್ರಿಂದ ಅದು ರೀಸೆಂಟ್ ರೆಸಿಸ್ಟೆನ್ಸ್ ಅಬೋನ್ ಬ್ರೇಕ್ ಮಾಡಿದೆ, ದೆನ್ ರಿಟ್ರೇಸ್ಮೆಂಟ್ ಆಗಿದೆ. ಇಲ್ಲೇ ನಾವು ಎಕ್ಸಿಕ್ಯೂಟ್ ನ ಮಾಡಬಹುದು 5 ಮಿನಿಟ್ ಅಲ್ಲಿ ನೋಡ್ಬೋದು. 5 ಮಿನಿಟ್ ಅಲ್ಲಿ ಯಾಕೆ ಬೇಗ ಎಂಟ್ರಿ ಆಗ್ಬೇಕು ಅಂದ್ರೆ 5 ಮಿನಿಟ್ ನೋಡ್ಬೋದು ರಿಟ್ರೇಸ್ಮೆಂಟ್ ಆಗಿದೆ. ಇಲ್ಲೊಂದು ಡಿಮ್ಯಾಂಡ್ ಝೋನ್ ಕೂಡ ಇದೆ 15 ಮಿನಿಟ್ ಅಲ್ಲಿ. ಓಕೆನಾ? ಇಲ್ಲೇ ಬೇಕಾದ್ರೆ ನಾವು ಎಂಟ್ರಿನ ಆಗ್ಬೋದು ಇಲ್ಲಿ. ಓಕೆ, ಸ್ಟ್ರಾಂಗ್ ಸಪೋರ್ಟ್ ಕ್ರಿಯೇಟ್ ಆಯ್ತು. ಎಸ್ ಎಲ್ ಬಂದು ನಿಯರ್ ಬೈ ಎಲ್ಲೋ ಅಂತ ಝೋನ್ ಅಲ್ಲಿ ಇಡ್ಬೋದು. ಬಿ ಪಿ ಬಂದು ಅದನ್ನೇ ಹೇಳ್ಬೋದು.
ನೋಡ್ಬೋದು ಎಷ್ಟು ಮೂವ್ ಐತೆ, ಮೂವ್ ಐತಿ 1300 ತನಕ ಮೂವ್ ಆಯ್ತು. ನೆಕ್ಸ್ಟ್ ಏನ್ ಮಾಡ್ಬೇಕು, ಸೆಕ್ಯೂರ್ ಮಾಡಬೇಕು. ಸೆಕ್ಯೂರ್ ಮಾಡಿದೀನಿ, ಹೆಸರನ್ನ ಬ್ರೇಕ್ ಇವನ್ ಹಾಕಿದ್ದೀನಿ. ಓಕೆ, ಟಿಪಿನ ಟಿಪಿ ಬಂದಿತ್ತು, ಸೆಕ್ಯೂರ್ ಮಾಡಿದ್ದೀನಿ, ಇಲ್ಲ ಸೆಕ್ಯೂರ್ ಮಾಡಿದ್ದೀನಿ, ಬ್ರೇಕ್ ಇವನ್ ಮಾರ್ಕೆಟ್ ಸೆಕ್ಟರ್ ಕೂಡ ಕನ್ವರ್ಟ್ ಆಗಿದೆ ಅಪ್ ಟ್ರೆಂಡ್ಗೆ. ಏನಾದ್ರು ಗ್ಯಾಪ್ ಅಪ್ ಆದ್ರೆ ಮೇಲೆ ಅಪ್ಪರ್ ಲೋಯರ್ ಗೊತ್ತಿಲ್ಲ ನನಗೆ ಗ್ಯಾಪ್ ಅಪ್ ಯಾವ ರೀತಿ ಆಗುತ್ತೆ ಅಂತ. ಬಟ್ ಟಿಪಿ ಬ್ರೇಕ್ ಇವನ್ ಆಗುತ್ತೆ, ಇಲ್ಲ ನನಗೆ ಟಿಪಿ ಒಳ್ಳೆ ಸಿಗುತ್ತೆ. ಓಕೆನಾ, ನೋಡ್ಬೋದು. ಅರ್ಥ ಆಯ್ತು ಅಂತ ಅನ್ಕೊಂತೀನಿ ಎಲ್ಲರಿಗೂ. ಇಲ್ಲಿ ನೋಡ್ಬೋದು ಟ್ರೆಂಡ್ ರೀಸೆಂಟ್ ರೆಸಿಸ್ಟೆನ್ಸ್ ಅಬೌವ್ನ ಬ್ರೇಕ್ ಮಾಡಿದೆ. ನೋಡ್ಬೋದು ಇಲ್ಲೇ ಇದೆ, ತೋರಿಸ್ತೀನಿ. ಇಲ್ಲೇ ರೆಸಿಸ್ಟೆನ್ಸ್ ಅಬೌವ್ನ ಬ್ರೇಕ್ ಮಾಡಿದೆ. ಮತ್ತೆ ಇಲ್ಲಿ ನೋಡ್ಬೋದು ಬ್ರೇಕ್ ಮಾಡಿ ರೆಸಿಸ್ಟೆನ್ಸ್ ಬ್ರೇಕ್ ಮಾಡಿದೆ. ಬ್ರೇಕ್ಔಟ್ ಆಯ್ತು ಅಂತ ನಾನು ಯಾವುದೇ ರೀತಿ ಟ್ರೇಡ್ ನ ಪ್ಲಾನ್ ಮಾಡಲಿಲ್ಲ. ಬಟ್ ರಿಟ್ರೇಸ್ಮೆಂಟ್ ವೇಟ್ ಮಾಡ್ದು, ರಿಟ್ರೇಸ್ಮೆಂಟ್ ಆಯ್ತು, ದೆನ್ ಟ್ರೇಡ್ ಎಕ್ಸಿಕ್ಯೂಟ್ ಮಾಡ್ಬೋದು, ತೊಂದರೆ ಏನಿಲ್ಲ. ಇಲ್ಲೂ ಕೂಡ ಮಾಡ್ಬೋದು, ಇಲ್ಲೂ ಕೂಡ ಮಾಡ್ಬೋದು. ಇಲ್ಲೊಂದು ಡಿಮ್ಯಾಂಡ್ ಝೋನ್ ಇದೆ. ಬಟ್ ಒನ್ ಥಿಂಗ್ ಅಂಡರ್ಸ್ಟ್ಯಾಂಡ್ ಬ್ರೋ, ಒನ್ ಥಿಂಗ್ ಅಂಡರ್ಸ್ಟ್ಯಾಂಡ್, ಇಲ್ಲೂ ಕೂಡ ಮಾಡಬಹುದು ಅಂದ್ರೆ ಥಿಂಕ್ ಮಾಡಿದ್ರೆ ಇಲ್ಲೂ ಕೂಡ ಮಾಡಬಹುದು ಅಂತ ಹೇಳಿ ಅಲ್ವಾ. ಯಾವುದೇ ರೀತಿ ಇಲ್ಲಿ ಅಲ್ಲಿ ಅಪ್ ಟ್ರೆಂಡ್ ಆಗಿ ಸಪೋರ್ಟ್ ಕ್ರಿಯೇಟ್ ಆದ ತಕ್ಷಣ ಟ್ರೇಡ್ ಮಾಡಿ ಅಂತ ಹೇಳಿಲ್ಲ ನಾನು. ಅಪ್ ಟ್ರೆಂಡ್ ಆಗಿ ಬ್ರೇಕ್ಔಟ್ ಆಗಿ ದೆನ್ ಅಲ್ಲಿ ನಮ್ಗೆ ಡಿಮ್ಯಾಂಡ್ ಝೋನು, ಸಪ್ಲೈ ಝೋನು ಅಥವಾ ಫಿಬ್ ಎಲ್ಲ ಮ್ಯಾಚ್ ಆದ್ರೆ, ಝೋನ್ಸ್ ಯಾವ ಮ್ಯಾಚ್ ಆದ್ರೆ ಅಲ್ಲಿ ಈ ತರ ಟ್ರೇಡ್ ನ ಮಾಡಿ ಅಂತ ಹೇಳಿದ್ರು. ಬಟ್ ಇಲ್ಲಿ ಯಾವ್ದೇ ರೀತಿ ಫಿಬ್ ಮ್ಯಾಚ್ ಆಗಿಲ್ಲ. ಇಲ್ಲಿ ಟ್ರೇಡ್ ಮಾಡ್ಲಿಕ್ಕೆ ಯಾವ್ದೇ ರೀತಿ ಸಪೋರ್ಟ್ ಕ್ರಿಯೇಟ್ ಆಯ್ತು, ಟ್ರೇಡ್ ಮಾಡ್ಬೋದಾ? ಇಲ್ಲ, ಯಾಕಂದ್ರೆ ಫಿಬ್ ಮ್ಯಾಚ್ ಆಗಿಲ್ಲ. ಇಲ್ಲಿ ಯಾವ್ದೇ ರೀತಿ ಝೋನ್ ಕೂಡ ಇಲ್ಲ. ಝೋನ್ ಇರೋದು ಇಲ್ಲಿ ಬಂದು ಸಪೋರ್ಟ್ ಕ್ರಿಯೇಟ್ ಆಗಂತ ವೇಟ್ ಮಾಡ್ಬೇಕು. ಸಪೋರ್ಟ್ ಕ್ರಿಯೇಟ್ ಆಯ್ತು, ಡಿಮ್ಯಾಂಡ್ ಝೋನ್ ಇದೆ, ಫಿಬ್ ಇದೆ, 5 ದೆನ್ ಬೂಮ್ ಸೆಕ್ಯೂರ್ ಮಾಡಿದೀವಿ, ರನ್ನಿಂಗ್ ಬಿಟ್ಟಿದೀವಿ. ಓಕೆ, ಎಷ್ಟು ಪಿಪ್ ಹೋಗಿದೆ, ಎಷ್ಟು ಪಿಪ್ ಹೋಯ್ತೆ ಇಲ್ಲೇ ತಗೊಬಹುದು. ಇಲ್ಲಿ ತಗೊಂಡ್ರೆ ಎಷ್ಟು ಪಿಪ್ ಹೋಯ್ತೆ, 1229 ಪಿಪ್ ಹೋಯ್ತು, 129 ಪಿಪ್ ಹೋಯ್ತೆ. ಸೆಕ್ಯೂರ್ ಮಾಡಿದ್ವಿ, ಈ SL ನ ಬ್ರೇಕ್ ಹಾಕಿದ್ವಿ. ಓಕೆ, ಅರ್ಥ ಆಯ್ತು ತಿಳ್ಕೊಂತೀನಿ. ಬ್ರೇಕ್ಔಟ್ ಕೂಡ ನಮ್ಗೆ ಇಲ್ಲಿ ಡಿಮ್ಯಾಂಡ್ ಝೋನ್ ಇರೋದು. ಏನೇ ಆದ್ರೂ ಇಲ್ಲಿಗೆ ಬಂದಾಗ ಪ್ಲಾನ್ ಮಾಡ್ಬೇಕು. ಓಕೆನಾ, ಇಲ್ಲಿಗೆ ಬಂದಾಗ್ಲೇ ಪ್ಲಾನ್ ಮಾಡ್ಬೇಕು. ಇಲ್ಲಿಗೆ ಬಂತು ಮಾರ್ಕೆಟ್, ಯಾವ ತರ ಬಂತು ಇಲ್ಲಿ ಯಾವ್ದೇ ರೀತಿ ನಮಗೆ ಇದಿಲ್ಲ, ಏನು ಕನ್ಫರ್ಮೇಶನ್ ಇಲ್ಲ. ಬಟ್ ಮಾರ್ಕೆಟ್ ಇಲ್ಲಿಗೆ ಬಂತು, ಯಾವ ರೀತಿ ಬಂತು, 15 ಮಿನಿಟ್ ಡಿಮ್ಯಾಂಡ್ ಝೋನ್ ಜೊತೆಗೆ, ಅಪ್ ಟ್ರೆಂಡ್ ಜೊತೆಗೆ, ರಿಟ್ರೇಸ್ಮೆಂಟ್ ಜೊತೆಗೆ, ಫಿಬ್ ಜೊತೆಗೆ ಬಂತು. ತುಂಬಾ ಶೋರ್ ಎಂಟ್ರಿ ತಗೊಂಡಿದ್ದೀನಿ. ಓಕೆ, ಸೆಲೆಕ್ಟ್ ಟಿಪಿ ಆಯ್ತು. ಓಕೆ, ಅರ್ಥ ಆಯ್ತು. ಯಾವ್ದೇ ರೀತಿ ಡೌನ್ ಟ್ರೆಂಡ್ ಇಂದ ಡಿಮ್ಯಾಂಡ್ ಝೋನಿಗೆ ಬಂದಿಲ್ಲ. ಅರ್ಥ ಆಯ್ತಾ? ಯಾವ್ದೇ ರೀತಿ ಡೌನ್ ಟ್ರೆಂಡ್ ಇಂದ ನೋಡ್ಬೋದು, ಇದು ಡೌನ್ ಟ್ರೆಂಡ್, ಇದು ಡೌನ್ ಟ್ರೆಂಡ್. ಇಲ್ಲಿ ಏನಾದ್ರು ಡಿಮ್ಯಾಂಡ್ ಝೋನ್ ಇದ್ದಿದ್ರೆ ನಾವು ವೇಟ್ ಮಾಡಬೇಕಿತ್ತು. ಬ್ರೇಕ್ಔಟ್ ಇಲ್ಲಿ ಬಂದು ಇಲ್ಲಿ ಏನಾದ್ರು ಡಿಮ್ಯಾಂಡ್ ಝೋನ್ ಇದ್ದಿದ್ರೆ ಒಂದು ರೆಸಿಸ್ಟೆನ್ಸ್ ಕ್ರಿಯೇಟ್ ಮಾಡಿ, ಮತ್ತೆ ಸಪೋರ್ಟ್ ಕ್ರಿಯೇಟ್ ಆಗಿ ಈ ರೆಸಿಸ್ಟೆನ್ಸ್ ಎಬೋನ ಬ್ರೇಕ್ ಕ್ಲೋಸ್ ಆಗಿ ರಿಟ್ರೇಸ್ಮೆಂಟ್ ಬಂದು ಆಮೇಲೆ ಸಪೋರ್ಟ್ ಕ್ರಿಯೇಟ್ ಆದಾಗ ಟ್ರೇಡ್ ಮಾಡ್ತಿದ್ದೆ. ಯಾಕಂದ್ರೆ ಇದು ಡೌನ್ ಟ್ರೆಂಡ್, ಇದು ಫುಲ್ಲಿ ಡೌನ್ ಟ್ರೆಂಡ್. ಇಲ್ಲಿ ಸಪೋರ್ಟ್ ಕ್ರಿಯೇಟ್ ಆಗಬೇಕು, ಮತ್ತೆ ರೆಸಿಸ್ಟೆನ್ಸ್ ಕ್ರಿಯೇಟ್ ಆಗಬೇಕು. ಇಲ್ಲಿ ಮೇಲೆ ರೆಸಿಸ್ಟೆನ್ಸ್ ಕ್ರಿಯೇಟ್ ಆಗಿದೆ, ರೆಸಿಸ್ಟೆನ್ಸ್ ನ ಕ್ರಿಯೇಟ್ ಆದ್ಮೇಲೆ ನೆಕ್ಸ್ಟ್ ಒಂದು ಬ್ರೇಕ್ಔಟ್ ರೆಸಿಸ್ಟೆನ್ಸ್ ಯಾವಾಗ ಕ್ಲೋಸ್ ಆಗಬೇಕು,
ಎಬೋ ಕ್ಲೋಸ್ ಆದ್ರೆ ಬ್ರೇಕ್ಔಟ್ ಆದ್ಮೇಲೆ ಮತ್ತೆ ಒಂದು ರಿಟ್ರೇಸ್ಮೆಂಟ್ ಬರಬೇಕು. ರಿಟ್ರೇಸ್ಮೆಂಟ್ ಬಂದು ಸಪೋರ್ಟ್ ಕ್ರಿಯೇಟ್ ಆದಾಗ ಟ್ರೇಡ್. ಅರ್ಥ ಆಯ್ತಾ? ಇನ್ನೊಂದ್ಸತಿ ತೋರಿಸ್ಲಾ? ಇಲ್ಲೊಂದು ರೆಸಿಸ್ಟೆನ್ಸ್ ಕ್ರಿಯೇಟ್ ಆಗ್ಬೇಕು ಇಲ್ಲಿ ಅಥವಾ ಇಲ್ಲಿ ರೆಸಿಸ್ಟೆನ್ಸ್ ಕ್ರಿಯೇಟ್ ಆಯ್ತು. ದೆನ್ ಏನ್ ಮಾಡ್ಬೇಕು? ಅದು ಕೆಳಗಡೆ ಬೀಳ್ಬೇಕು. ಬಟ್ ಇಲ್ಲಿ ಏನಾದ್ರು ಝೋನ್ ಐತೆ, ರೆಸ್ಪೆಕ್ಟ್ ಮಾಡಿ ರೆಸಿಸ್ಟೆನ್ಸ್ ನ ಬ್ರೇಕ್ ಮಾಡ್ತು ಅಂದ್ರೆ, ಬ್ರೇಕ್ ಅಂಡ್ ಕ್ಲೋಸ್ ಆಯ್ತು ರೆಸಿಸ್ಟೆನ್ಸ್ ಅಂದ್ರೆ, ಆಮೇಲೆ ಒಂದು ರಿಟ್ರೇಸ್ಮೆಂಟ್ ಬಂದು ಇನ್ನೊಂದು ಸಪೋರ್ಟ್ ಕ್ರಿಯೇಟ್ ಆದ್ರೆ ನಾನು ಇಲ್ಲಿ ಇಲ್ಲಿ ಎಂಟರ್ ಆಗ್ತೀನಿ, ಎಸ್ ಎಲ್ ಇಡ್ತೀನಿ, ಟಿಪಿ ಇಡ್ತೀನಿ. ಓಕೆ, ಅರ್ಥ ಆಯ್ತಾ? ಟಿಪಿ ಇನ್ನೊಂದೇನಾದ್ರು ಎಕ್ಸ್ಪ್ಲೇನ್ ಮಾಡ್ಬೇಕು ಅಂದ್ರೆ ಹೋಗೋಣ. 1 ಅವರ್ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಆಗೈತೆ, ಇಲ್ಲಿ ಎಕ್ಸ್ಪ್ಲೇನ್ ಮಾಡಿಲ್ಲ. ಇದೆಲ್ಲ ಟಿಪಿ ಇಟ್ಟ ಆಯ್ತು. ನೋಡ್ತೀರಾ? ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಟಿಪಿ ಇಟ್ಟ ಇರೋದು ಎಕ್ಸ್ಪ್ಲೇನ್ ಮಾಡ್ತೀನಿ. ಜಸ್ಟ್ ವಾಚ್ ಇಟ್. ಇದು ಸಪ್ಲೈ ಝೋನು ಮತ್ತೆ ಅಲ್ಲೊಂದು ಝೋನ್ ಕೂಡ ಇರುತ್ತೆ, ಮಲ್ಟಿಪಲ್ ಟಚಸ್ ನೋಡ್ಬೋದು. ಮಲ್ಟಿಪಲ್ ಟಚಸ್ ಝೋನ್ ಕೂಡ ಇದೆ, ಓಕೆನಾ? ದೆನ್ ಸಪ್ಲೈ ಝೋನ್ ಕೂಡ ಇದೆ, ಓಕೆನಾ? ಈಗ ನಾವು 15 ಮಿನಿಟ್, ಈಗ ನಾವು 30 ಮಿನಿಟ್ ಹೋಗೋಣ. ಹೋದು 30 ಮಿನಿಟ್ ಹೋದು. ಇಲ್ಲೊಂದು ಸಪ್ಲೈ ಝೋನ್ ಕೂಡ ಇದೆ, ನಾವು ಈಗ 15 ಮಿನಿಟ್ ಹೋದ್ರೆ ಬೆಟರ್. ಕ್ಯಾಂಡಲ್ ಯಾವ ರೀತಿ ಕ್ಲೋಸ್ ಆಗಿದೆ? ಬುಲಿಶ್, ಸ್ಟ್ರಾಂಗ್ ಬುಲಿಶ್. ಓಕೆ, ಸ್ಟ್ರಾಂಗ್ ಬುಲಿಶ್ ಕ್ಯಾಂಡಲ್ ಕ್ಲೋಸ್ ಐತೆ. ಸಪ್ಲೈ ಝೋನ್ ಕೂಡ ಇದೆ, ಇಲ್ಲೊಂದು ಸ್ಟ್ರಾಂಗ್ ಮಲ್ಟಿಪಲ್ ಟೈಮ್ ಟಚಸ್ ಝೋನ್ ಕೂಡ ಇದೆ. ಓಕೆ, 30 ಮಿನಿಟ್ ಯಾವ ರೀತಿ ಕ್ಲೋಸ್ ಐತೆ? 30 ಮಿನಿಟ್ ಸ್ಟ್ರಾಂಗ್ ಬುಲಿಶ್ ಕ್ಯಾಂಡಲ್ ಕ್ಲೋಸ್ ಆಯ್ತು. ಓಕೆ, ಇಲ್ಲೂ ಕೂಡ ಒಂದು ಮಿಸ್ಟೇಕ್ ಮಾಡಿದೀನಿ, ಗೊತ್ತಿಲ್ಲ, ಬಟ್ ಅದು ರಿಪೀಟ್ ಆಯ್ತೆ. ತೋರಿಸ್ತೀನಿ ಏನ್ ಮಿಸ್ಟೇಕ್ ಮಾಡಿದೀನಿ ಈಗ. 15 ಮಿನಿಟ್. ಓಕೆ, ಟ್ರೆಂಡ್ ನ ಅಬ್ಸರ್ವ್ ಮಾಡೋದಾದ್ರೆ ಟ್ರೆಂಡ್ ಓವರ್ ಆಲ್ ಅಪ್ ಟ್ರೆಂಡ್. ಓಕೆ, ಹೇಗೆ ಅಪ್ ಟ್ರೆಂಡ್ ಅಪ್ಪ? ಹೆಂಗೆ ಹೇಳ್ತೀಯಾ ಅಂದ್ರೆ ನೋಡ್ಬೋದು, ಹೈಯರ್ ಐ, ಹೈಯರ್ ಲೋ, ನ್ಯೂ ಹೈಯರ್ ಐ, ನ್ಯೂ ಹೈಯರ್ ಐ, ನ್ಯೂ ಹೈಯರ್ ಲೋ, ನ್ಯೂ ಹೈಯರ್ ಐ. ಓಕೆ, ನ್ಯೂ ಹೈಯರ್ ಐ, ನ್ಯೂ ಹೈಯರ್ ಲೋ. ಓಕೆ, ನಮ್ಗೆ ಇಷ್ಟು ಗೊತ್ತಾಯ್ತು. ಕ್ಯಾಂಡಲ್ ರೀಡ್ ಮಾಡಿದೀವಿ, ಕ್ಯಾಂಡಲ್ ರೀಡ್ ಅಲ್ಲ, ಝೋನ್ ಹಾಕೊಂಡಿದೀವಿ, ಸಪ್ಲೈ ಝೋನ್ ಹಾಕೊಂಡಿದೀವಿ. ಸಪ್ಲೈ ಝೋನ್ ಹತ್ರ ಮಾರ್ಕೆಟ್ ಐತೆ, ಅಪ್ ಟ್ರೆಂಡ್ ಐತೆ. ಓಕೆನಾ? ಟ್ರೆಂಡ್ ಅಪ್ ಟ್ರೆಂಡ್ 15 ಮಿನಿಟ್ 1 ಅವರ್ ಅಲ್ಲೆಲ್ಲ ಅಪ್ ಟ್ರೆಂಡ್ ಐತೆ. ಈಗ ಟ್ರೆಂಡ್ ನಮಗೆ ರಿವರ್ಸ್ ಆಗ್ಬೇಕು.
ಮಾರ್ಕೆಟ್ ಸ್ಟ್ರಕ್ಚರ್ ನ ರೀಡ್ ಮಾಡಬೇಕು, ಕ್ಯಾಂಡಲ್ ನ ರೀಡ್ ಮಾಡಬೇಕು, ಆ ಝೋನ್ ಹತ್ರ ಟ್ರೇಡ್ ನ ಮಾಡಬೇಕು. ಇಷ್ಟೇ ನಮಗೆ ಕಾನ್ಸೆಪ್ಟ್ ಇರೋದು. 5 ಮಿನಿಟ್ ಹೋಗ್ತೀವಿ. ವಾಶ್ರೂಮ್ ಹೋಗಿದ್ರಾ? ಕೈಯೆಲ್ಲ ವಾಶ್ ಮಾಡ್ಕೊಂಡ್ರಾ? ಕಸ್ಟಮರ್ ಇದ್ದಾಗ ಕೈ ವಾಶ್ ಮಾಡ್ಕೊಂಡ್ರಿ. ನೋಡ್ಬೋದು, ಓವರ್ ಆಲ್ ಅಪ್ ಟ್ರೆಂಡ್ ಇದೆ. ಒಂದ ಅರ್ಥ ಮಾಡ್ಕೊಬೇಕು ಬ್ರೋ, ಒಂದ ಅರ್ಥ ಮಾಡ್ಕೊ. ಇಲ್ಲಿ ನಮ್ಗೆ ಝೋನ್ ಇದೆ, ಸಪ್ಲೈ ಝೋನ್ ಇದೆ, ಇಲ್ಲಿಗೆ ಮಾರ್ಕೆಟಿಂಗ್ ಬರ್ತಾ ಇದೆ, ಅಪ್ ಟ್ರೆಂಡ್, ಸ್ಟ್ರಾಂಗ್ ಅಪ್ ಟ್ರೆಂಡ್ ಅಲ್ಲಿ ಬರ್ತಾ ಇದೆ. ಈಗ ನಾವೇನ್ ಮಾಡ್ಬೇಕು? ಈಗ ನಮಗೆ ಟ್ರೆಂಡ್ ರಿವರ್ಸ್ ಆಗುವಂತ ಮಾರ್ಕೆಟ್ ಸ್ಟ್ರಕ್ಚರ್ ನ ರೀಡ್ ಮಾಡಬೇಕು. ಅಲ್ಲಿವರೆಗೂ ವೇಟ್ ಮಾಡಬೇಕು, ಕ್ಯಾಂಡಲ್ ನ ರೀಡ್ ಮಾಡಬೇಕು, ಟ್ರೆಂಡ್ ನ ತಗೊಬೇಕು. ಅಂದ್ರೆ ನೋಡ್ಬೋದು, ರೀಸೆಂಟ್ ನ ರೆಸಿಸ್ಟೆನ್ಸ್ 5 ಮಿನಿಟ್ ಅಲ್ಲಿ ರೀಸೆಂಟ್ ರೆಸಿಸ್ಟೆನ್ಸ್ ನ ಬ್ರೇಕ್ ಅಂಡ್ ಕ್ಲೋಸ್ ಹಾಕಿ ರಿಟ್ರೇಸ್ಮೆಂಟ್ ರೆಸಿಸ್ಟೆನ್ಸ್ ಅಲ್ಲಿ ನಾವು ಟ್ರೇಡ್ ನ ಮಾಡಬೇಕು. ಇದು ಅರ್ಥ ಆಯ್ತಾ? ಓಕೆನಾ? ಇಲ್ಲಿ ನಮ್ಗೆ ಒಂದು ಐನ ಸಿಕ್ಕಿದೆ, ನ್ಯೂ ಐ ಸಿಕ್ಕಿದೆ ಇಲ್ಲಿ. ಹಚ್ಚಿದೆ ನೋಡ್ರಿ, ಕಾಲಿಲ್ಲ ಇಲ್ಲ, ಹಚ್ಚಿದೆ. ಹೊಸ ಐನ ಕ್ರಿಯೇಟ್ ಮಾಡಿದೆ. ಮತ್ತೆ ಒಂದು ಡೋಜಿ ಕ್ಯಾಂಡಲ್ ಬಂದಿದೆ. ಡೋಜಿ ಕ್ಯಾಂಡಲ್ ಬಂದಿದೆ. ರೆಸಿಸ್ಟೆನ್ಸ್ ಕ್ರಿಯೇಟ್ ಆಯ್ತು, ಮತ್ತೆ ರೆಸಿಸ್ಟೆನ್ಸ್ ಯಾಕೋ ಬ್ರೇಕ್ ಆಯ್ತು. ಇದನ್ನೇ ಹಾಕೊಳ್ಳೋಣ ಬೇಕಂದ್ರೆ. ಐ ನ್ಯೂ ಹೈಯರ್ ಲೋ, ರಿಟ್ರೇಸ್ಮೆಂಟ್. ಓಕೆ, ಇದೇ ರಿಟ್ರೇಸ್ಮೆಂಟ್ ಅಂತ. ಮತ್ತೆ ನೋಡ್ಬೋದು, ಇಲ್ಲಿ ರೆಸಿಸ್ಟೆನ್ಸ್ ಇದೆ, ಮತ್ತೆ ಒಂದು ನ್ಯೂ ಹೈಯರ್ ಐ ಆಯ್ತು. ನಮ್ಗೆ ಇಲ್ಲಿ ಏನಾದ್ರು ಕ್ಯಾಂಡಲ್ ಮಾರ್ಕೆಟ್ ರೀಡ್ ಮಾಡಬೇಕು. ಮತ್ತೆ ನ್ಯೂ ಹೈಯರ್ ಲೋ ಬಂತು, ಮತ್ತೆ ನ್ಯೂ ಹೈಯರ್ ಐ ಬರ್ಲಿಲ್ಲ. ರೆಸಿಸ್ಟೆನ್ಸ್ ಇಂದ ಸಪೋರ್ಟ್ ಕ್ರಿಯೇಟ್ ಆಯ್ತು, ಬಟ್ ಯಾವುದೇ ರೀತಿ ನ್ಯೂ ಹೈಯರ್ ಐ ಬರ್ಲಿಲ್ಲ. ಓಕೆ, ರೆಸಿಸ್ಟೆನ್ಸ್ ಕ್ರಿಯೇಟ್ ಆಯ್ತು, ಸಪೋರ್ಟ್ ನ ಕ್ರಿಯೇಟ್ ಆಯ್ತು, ನ್ಯೂ ಹೈಯರ್ ಐ ಬರ್ಲಿಲ್ಲ. ಅಪ್ ಟ್ರೆಂಡ್ ಅಲ್ಲಿ ಸಪೋರ್ಟ್ ನ ಬ್ರೇಕ್ ಆಯ್ತು. ಓಕೆ, ಬ್ರೇಕ್ ಆಯ್ತು. ಮತ್ತೆ ಪಿನ್ ಬಾರ್ ಕ್ಯಾಂಡಲ್ ಕೂಡ ಸಿಕ್ತು ಸಪೋರ್ಟ್ಗೆ, ಮತ್ತೆ ರೆಸಿಸ್ಟೆನ್ಸ್ ನ ಬ್ರೇಕ್ ಮಾಡಿದ್ವಿ. ಮತ್ತೆ ಏನ್ ಮಾಡ್ಬೇಕು ನಾವು? ವೇಟ್ ಮಾಡಬೇಕು. ಬ್ರೇಕ್ಔಟ್ ಆಯ್ತು, ಬಟ್ ಇದು ಫೇಕ್ಔಟ್ ಆಗಿರ್ಬೋದು. ಅರ್ಥ ಆಯ್ತಾ? ಬ್ರೇಕ್ಔಟ್ ಆಯ್ತು, ಬಟ್ ಇದು ಫೇಕ್ಔಟ್ ಆಗಿರ್ಬೋದು. ಮತ್ತೆ ಒಂದು ರಿಟ್ರೇಸ್ಮೆಂಟ್ ಗೆ ವೇಟ್ ಮಾಡ್ಬೇಕು. ಇಲ್ಲಿಗೆ ಬರ್ಲಿ, ರಿಟ್ರೇಸ್ಮೆಂಟ್ ಗೆ ವೇಟ್ ಮಾಡ್ಬೇಕು. ಇಲ್ಲಿಗೆ ಬಂದಿದೆ, ರಿಟ್ರೇಸ್ಮೆಂಟ್ ಆಯ್ತು, ಮತ್ತೆ ಒಂದು ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಕ್ರಿಯೇಟ್ ಆಗಬೇಕು. ಡೌನ್ ಟ್ರೆಂಡ್ ಟ್ರೇಡ್ ಮಾಡಬೇಕು. ಟ್ರೆಂಡ್ ರಿವರ್ಸ್ ಆಗಿದೆ, ಬ್ರೇಕ್ಔಟ್ ಕೊಟ್ಟಿದೆ, ರಿಟ್ರೇಸ್ಮೆಂಟ್ ಆಗಿ ಒಂದು ರೆಸಿಸ್ಟೆನ್ಸ್ ಬೇಕು, ಸ್ಟ್ರಾಂಗ್ ರೆಸಿಸ್ಟೆನ್ಸ್. ಇದು ರೆಸಿಸ್ಟೆನ್ಸ್ ಅಲ್ಲ, ಇದು ಡೋಜಿ ಕ್ಯಾಂಡಲ್, ಯಾವ್ದು ಕನ್ಫರ್ಮೇಶನ್ ಇಲ್ಲ. ಸಪೋರ್ಟ್ ಕ್ರಿಯೇಟ್ ಆಯ್ತು, ರಿಟ್ರೇಸ್ಮೆಂಟ್ ಬಂದಿದೆ, ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಬೇಕು.
ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಬಂತು ನೋಡ್ಬೋದು. ಇದು ಇದು ಸ್ಟ್ರಾಂಗ್ ರೆಸಿಸ್ಟೆನ್ಸ್ ರಿಟ್ರೇಸ್ಮೆಂಟ್ ಅನ್ನಾಗಿ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಬಂತು. ಇಲ್ಲಿ ನನ್ನ ಎಂಟ್ರಿ ಆಗುತ್ತೆ. ರೆಸಿಸ್ಟೆನ್ಸ್ ಬಂತು, ಇಲ್ಲಿ ನನ್ನ ಎಂಟ್ರಿ 4041 ನಾನು ಎಂಟ್ರಿ. ಓಕೆ, 1 ಅವರ್ ಹಾಕೊಂತೀನಿ ಯಾಕಂದ್ರೆ ಟಿ ಪಿ ಸೆಟ್ ಮಾಡ್ಲಿಕ್ಕೆ ಆಗಲ್ಲ. 4041 ಇಲ್ಲಿ. ಓಕೆನಾ, ಇದು ನನ್ನ ಎಂಟ್ರಿ. 5 ಮಿನಿಟ್ ಕನ್ಫರ್ಮೇಶನ್ ಇಂದ ಇಲ್ಲಿ ನನ್ನ ಎಂಟ್ರಿ ಆಗುತ್ತೆ. ಇಲ್ಲ ನಾವು ಕೆಲಸ ಮಾಡೋದು ಅಣ್ಣ. ಬಿರಿಯಾನಿ ಅಂದ್ರೆ ಮಾಡೋರು ಭಟ್ರು ಬೇಕಲ್ಲ, ಭಟ್ರು ಚೇಂಜ್ ಆಗಿ ಇಲ್ಲ ಹಂಗಿಲ್ಲ. ಇಲ್ಲಿ ನೈಟ್ ಏನೋ ಬಿರಿಯಾನಿ ಮಾಡಿದ್ರೆ ಹೋಗೋದು ಬಿರಿಯಾನಿ ಅಂಗಡಿಯಲ್ಲಿ ಇದು ಓಡಲ್ಲ. ನಮ್ದು ಹೋಟೆಲ್ ಇನ್ನೊಂದಿದೆ ಮಾಡ್ತೀನಿ ಮಾಡಿದ್ರೆ ಹೋಗೋದ ಅಂತ ಹೇಳ್ತೀರಿ. ನಿಮಗ್ ಕೇಳ್ತಾ ಇದ್ದೀರಾ ನೀವು ಮಾಡಕ್ ಕೇಳ್ತಾ ಇದ್ದೀರಾ? ಹೌದು, ನಾನು ನಮಗೆ ಹೇಳ್ತಾ ಇದ್ದೀನಿ. ಇಲ್ಲ ಇದು ವ್ಯಾಪಾರ ನಮಗೆ ಅಷ್ಟೊಂದು ಗೊತ್ತಿಲ್ಲ. ಸಾಲ ಸ್ಟಾರ್ಟ್ ಆಯ್ತಾ ಇಲ್ಲ ಈ ಸೈಡ್ ಏನಾದ್ರು ಬಿರಿಯಾನಿ ಹೋಗೋದ? ಅದೇ ಹೇಳ್ತಾ ಇದ್ದೀನಿ. ಈಗ ಇಲ್ಲಿ ಕಸ್ಟಮರು ಬಿರಿಯಾನಿನೇ ಜಾಸ್ತಿ ಕೇಳ್ತಾ ಇರೋದು. ನಮಗೆಲ್ಲ ಎಲ್ಲರೂ ಅದೇ ಹೇಳ್ತಾರೆ ಬಿರಿಯಾನಿ ಮಾಡಿ ಬಿರಿಯಾನಿ ಮಾಡಿ. ಬಟ್ ನಾವು ಅದೊಂದು ಕಾನ್ಸೆಪ್ಟ್ ನಿಮಗೆ ನಮಗೆ ಮಾಡಕ್ ಬರೋದಿಲ್ಲ, ಏನೋ ಮಾಡಲ್ಲ. ಅದೇ ಯಾರಾದ್ರು ಮಾಡೋದು ನೀವೇ ಸ್ವಂತ ಅಂದ್ರೆ ನೀವೇ ಮಾಡೋದು ಅಂದ್ರೆ ಯಾವುದೇ ರೀತಿ ತೊಂದರೆ ಇಲ್ಲ. ಒಳ್ಳೆ ನಮ್ಗೆ ಅದೇ ಬಡ್ಡಿ ಈ ಸೈಡ್ ಏನೋ ಹೋಗೋಣ ನಂಗೆ ಡ್ರೆಸ್ಸಿಂಗ್ ಕೇಳುತ್ತೆ. ಒಟ್ಟಿನ ಇಲ್ಲಿದ್ದು ಒಂದು ಬಿರಿಯಾನಿ ಅಂಗಡಿ ಇಲ್ಲಿ ಮೊದಲು ನಾವು ಹೊರಟಿನ ಮುಂಚೆ ನಾವು ಅಂಗಡಿ ದಮ್ ಬಿರಿಯಾನಿ ಅವರು ಅವ್ರದ್ದು ತುಂಬಾ ಚೆನ್ನಾಗಿ ನಡೀತಿತ್ತಂತೆ. ಒಂದ್ಸತಿ ಕಸ್ಟಮರ್ ಭಟ್ರು ಮತ್ತೆ ಇವ್ರು ಕ್ಲೀನಿಂಗ್ ಚೇಂಜ್ ಆಯ್ತು. ಕ್ಲೀನ್ನೆಸ್ ಎಲ್ಲ ಕೊಟ್ಟಿದ್ದಂತೆ ಸ್ಟಾರ್ಟಿಂಗ್ ಚೆನ್ನಾಗಿ ವ್ಯಾಪಾರ ಆಗ್ತಿದೆ. ಆಮೇಲೆ ಹಿಂದೆ ಹೋಗಿದ್ರು ಬರ್ಸೋದಂತೆ ಅಮೌಂಟ್ ಎಲ್ಲ ಕಂಪ್ನಿಗೆ ಅಂತ ಬರ್ತೇನೆ. ಕ್ಲೀನಿಂಗ್ ಮಾಡ್ಕೊಂಡಿಲ್ಲ ಕರೆಕ್ಟಾಗಿ ಕಸ್ಟಮರ್ ಚೆನ್ನಾಗಿ ಬಂದಿದ್ದ ಬಿರಿಯಾನಿ ಮಾಡ್ತಾರೆ. ನಾವು ಎಲ್ಲರೂ ಬಿರಿಯಾನಿ ಮಾಡಿದ್ದೀವಿ. ಅದಕ್ಕೆ ಇಲ್ಲಿ ಲೈಟ್ ಚೆನ್ನಾಗಿದೆ, ಅದೇ ಕಸ್ಟಮರ್ ಬರ್ತಾರೆ. ಕಸ್ಟಮರ್ ಇಲ್ಲಿರೋ ರೈಸ್ ಅದೇ ಚೀಪರ್ ಮೈಸೂರಿಗೆ 40-50 ಮಾಮೂಲಿ ಪುಸ್ತಕ ಎಲ್ಲ ಬರ್ತಿರಲ್ಲ ಚೆನ್ನಾಗಿ. ಅಂದ್ರೆ ಎಕ್ಸ್ಪೆನ್ಸಿವ್ ಜನ ಇಲ್ಲ ಅದು ಅಂತ ರಿಚ್ ಪೀಪಲ್ ಆಗಿ ಆ ತರ ಜನ ಇಲ್ಲ ಇಲ್ಲಿ. ಸಟ್ಟ ಇದೆ ದೊಡ್ಡದಾಗ ದೊಡ್ಡ ಸಟ್ಟರ್ ಇದೆ. ಹಾ, ಯಾವ್ದು ಬಿರಿಯಾನಿ ಈ ಲೈನಲ್ಲಿ ಅಂತ ನೋಡೋದಿಲ್ಲ. ಆ ಲೈನಲ್ಲಿ ನೋಡಿ ತುಂಬಾ ಇದಾವೆ ನೋಡ್ರಿ ಆ ಕಡೆ ಬಿರಿಯಾನಿ. ಆಲ್ರೆಡಿ ನಾನು ಅಂಗಡಿ ಬೆಳೆದಿದ್ದೀನಿ ಅದಕ್ಕೆ ಕೇಳಿದೆ. ಪಾಕ್ ಮಾಡಿದೆ ಬಿರಿಯಾನಿ ಬೇಡ ಸಪ್ರೇಟ್ ನಾವು ಚಿಕ್ಕದ ಕೂಡ ನಾವೇ ಮಾಡಿಲ್ಲ. ಒಂದು ಐಡಿಯಾ ನಿಜ ಆಮೇಲೆ ಮೈಲೇಜ್ ಮಾಡಿ ಬ್ಯಾಕ್ ಸೈಡ್ ಬಿರಿಯಾನಿ ಮಾಡಾಕ ಬ್ಯಾಕ್ ಸೈಡ್ ಬಿರಿಯಾನಿ ಮಾಡಾಕ ಇಲ್ಲಿ ಪಕ್ಕದಲ್ಲಿ ಟೂಲೆಟ್ ಇದೆ. ಅದು ಟೂಲೆಟ್ ಇದೆ ಇಷ್ಟೇ ಅಲ್ಲೂ ಇಷ್ಟೇ ತುಂಬಾ ಸಿಗ್ತಾ ಇದೆ. 2 ಇದ್ರೆ ಸರಿಯಾಗಿತ್ತು. 2 ಇದ್ರೆ ಒಂದ್ ಸೈಡ್ ಬಿರಿಯಾನಿ ಮಾಡಿ ನಾವು ಒಂದ್ ಸೈಡ್ ಕ್ಯಾಶ್ ಕೊಟ್ಟು ಮಾಡ್ತೀವಿ. ಅವ್ರು ಹಂಗೆ ಮಾಡಿದ್ದು. ಇದು ಗೋಡೆ ಇರಲಿಲ್ಲ ಮೊದಲು ಮಾಡಿದ್ದ ಇಲ್ಲೇ ಸ್ಕೂಲ್ ಕಟ್ಟಿದ ಸ್ಕೂಲ್ ಇಲ್ವಾ ನೋಡ್ಬೇಕು.
ಅಲ್ಲಿಗೆ ನಾವು ತಗೊಂಡಿದ್ರ ಅಲ್ಲಿಗೆ ಹೋಯ್ತು ಅಲ್ಲಿಗೆ ಹೆಂಗ್ ಹೋಗುತ್ತೆ? ಅಲ್ಲಿ ತಗೊಂಡಿದ್ದು ಅಲ್ಲಲ್ಲ ನಾವು ಹೋಗ್ತಾರ ಇಲ್ಲಿ ಎಲ್ಲ ತಗೊಂಡ್ರು ಬಟ್ ಅಲ್ಲಿ ನೋಡ್ಬೋದು ಅದಕ್ಕೆ ಅಲ್ಲಿ ನನ್ನ ಎಂಟ್ರಿ ಬರುತ್ತೆ. ಓಕೆನಾ 4041 ಇಲ್ಲಿ ನನ್ನ ಎಂಟ್ರಿ ಹೆಂಗ್ ಬರುತ್ತೆ ಅಂದ್ರೆ ಅದು ಹೇಳಿದ್ನಲ್ಲ ಅಪ್ ಟ್ರೆಂಡ್ ಇಂದ ಎಲ್ಲ ಕನ್ವರ್ಟ್ ಆಗೈತೆ. ಸಪ್ಲೈ ಝೋನ್ ಇದೆ, ಝೋನ್ ಇದೆ. ಓಕೆ, ನನ್ನ ಎಂಟ್ರಿ ಎಲ್ಲಿ ಬರುತ್ತೆ? TP ಎಂಟ್ರಿ ಸೆಲ್ ಸೆಲ್ ಸ್ಟಾಪ್ TP ಇಲ್ಲಿವರೆಗೂ ಬಂದಿದೆಯಾ ನೋಡ್ಬೋದು. ಎಷ್ಟು TP ಬಂದಿದೆ? SL ಝೋನ್ ಇಂದ ಮೇಲೆ. ಓಕೆ, ನೆಕ್ಸ್ಟ್ 3 ನೆಕ್ಸ್ಟ್ 2 ನಮ್ಮ TP. ಅರ್ಥ ಆಯ್ತಾ? ಇದರ TP ಓಕೆನಾ? ಅರ್ಥ ಆಯ್ತಾ?